ಇನ್ನು ಭೈರತಿ ಸುರೇಶ್ ಅವರ ವಿಚಾರದಲ್ಲೂ ಕೂಡ ಏನು ಕಡಿಮೆ ಇಲ್ಲ. ವಿಶ್ವನಾಥ್ ಅವರು ನೇರವಾದಂತಹ ಚಾಟಿಯನ್ನ ಬೀಸಕ್ ಶುರು ಮಾಡಿದ್ರು, ಏಕವಚನ ಪ್ರಯೋಗವನ್ನ ಮಾಡಿದ್ರು. ಅದಕ್ಕೂ ಕೂಡ ಭೈರತಿ ಸುರೇಶ್ ಅವರು ಕೂಡ ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ. ಭೈರತಿ ಸುರೇಶ್ ಒಬ್ಬ ರಿಯಲ್ ಎಸ್ಟೇಟ್ ಗಿರಾಕಿ ಅಂತ ಶಬ್ದವನ್ನ ಬಳಕೆ ಮಾಡಿದ್ದಾರೆ. ಚೇಂಜ್ ಆಫ್ ಲ್ಯಾಂಡ್ಗೆ 5 ಲಕ್ಷ ಫಿಕ್ಸ್ ಮಾಡಿದ್ದಾನೆ ಅಂತ ಏಕವಚನ ಪ್ರಯೋಗವನ್ನ ಮಾಡಿ ಮೈಸೂರಿನಲ್ಲಿ ವಿಶ್ವನಾಥ್ ವಾಗ್ದಾಳಿಯನ್ನ ಮಾಡಿದ್ದಾರೆ. ವಿಧಾನ ಪರಿಷತ್ನ ಸದಸ್ಯರು ವಿಶ್ವನಾಥ್ ಆರೋಪಕ್ಕೆ ಭೈರತಿ ಸುರೇಶ್ ಕೂಡ ಕೌಂಟರ್ ಕೊಟ್ಟಿದ್ದಾರೆ. ಯಾರ್ರೀ ಅವನು? ವಿಶ್ವನಾಥ್ಗೆ ಏಕವಚನದಲ್ಲಿ ಟಾಂಗ್ ಕೊಟ್ಟಿದ್ದಾರೆ. ವಿಶ್ವನಾಥ್ ತರ ನಾನು ರೋಲ್ ಕಾಲ್ ಗಿರಾಕಿ ಅಲ್ಲ ಅಂತ ಅವರು ಕೂಡ ಏಕವಚನ ಪ್ರಯೋಗ ಮಾಡಿದ್ದಾರೆ. ಅವನು ಅವನ ಮಗ ನನ್ನ ಮನೆಗೆ ಸೈಟ್ ಕೇಳೋಕೆ ಬಂದಿದ್ದ ಫೋಟೋ ಇದೆ ನನ್ನ ಹತ್ರ ಅಂತ, ಮರ್ಯಾದೆ ಉಳಿಸ್ಕೊಳ್ಳಿ ಅಂತ ಸಚಿವ ಭೈರತಿ ಸುರೇಶ್ ಅವರು ಹೇಳಿದ್ದಾರೆ. ದೊಡ್ಡವರು ಅಂತ ಸುಮ್ಮನೆ ಇದ್ದೀನಿ, ಮರ್ಯಾದೆ ಕೊಡ್ತಾ ಇದ್ದೀನಿ ಅಂತ ಮಾತನಾಡಿದ್ದಾರೆ. ಭೈರತಿ ಸುರೇಶ್ HOD ಮಿನಿಸ್ಟ್ರು ಅವ್ನಿಗೆ HOD ಕೊಡೋದೇ ಇಲ್ಲ ರೀ. ರಿಯಲ್ ಎಸ್ಟೇಟ್ ಗಿರಾಕಿ ಅವನು. ಅವ ಹೇಳ್ತಾನೆ ಇಲ್ಲಿ ಬಂದು ಏನೋ ಹೆಲಿಕಾಪ್ಟರ್ ಬಂದ ಬಾರಿ ಫಾಸ್ಟ್ ಆಗಿ ಇಲ್ಲಿ ಬಂದು ಪೊಲೀಸ್ ಸೆಕ್ಯೂರಿಟಿನಲ್ಲಿ ಮೀಟಿಂಗ್ ಮಾಡ್ತಾರೆ. ಪೊಲೀಸ್ ಸೆಕ್ಯೂರಿಟಿನಲ್ಲಿ ಮೀಟಿಂಗ್ 2 ACPಗಳೆಲ್ಲ ಹಾಕೊಂಡು ಆಮೇಲೆ ಏನ್ ಹೇಳ್ಬಿಟ್ಟು ಹೋಗ್ತಾರೆ, ನಾನು ಅದು ಕ್ಯಾನ್ಸಲ್ ಮಾಡಿದೀನಿ, ಇದು ಯಾವ್ದಕ್ಕೆ ಆದೇಶ ಬಂದೈತಾ? ಬಾಯಲ್ಲಿ ಹೇಳೋದ್ರು ಒಂದಕ್ಕೂ ಆದೇಶ ಬರ್ಲಿಲ್ಲ, ಬರೀ ಬೊಗಳೆ. ಆಮೇಲೆ ನಾನು ನಾನ್ ವಿಶ್ವನಾಥ್ ನನ್ನ ಹತ್ರ 7 ಸೈಟ್ ಕೇಳ್ಕೊಂಬಂದ್. ನೀನ್ ಯಾವನೋ ನೀನು ಸುರೇಶ, ನೀನ್ ದಡ್ಡನೋ ಬುದ್ಧಿವಂತನೋ ಅರ್ಥ ಆಗ್ತಾ ಇಲ್ಲ. UD ಮಿನಿಸ್ಟರ್ ಅವನು ಅವನ ಮಗನ್ ಇಬ್ರು ಬಂದಿದ್ದು ನನ್ನ ಹತ್ರ ಫೋಟೋಗಳು ಐತೆ. 4 ವಾರ ತಗೊಂಡಿದೀನಿ, ಟೈಮ್ ಕೊಡ್ತೀನಿ ನೋಡ್ರಿ. ಅವನ್ ಯಾರು? ವಿಶ್ವನಾಥ್. ಏನೋ ಬರ್ಲಿ, ಟೈಮ್ ಬರ್ಲಿ, 4 ವಾರ ಆಗಿ. ಸಿಂಗ್ಯುಲರ್ ಆಗಿ ಮಾತಾಡಕ್ ನನ್ಗೂ ಬರ್ತದೆ. ನಿಜನಾ? ಸಿಂಗ್ಯುಲರ್ ಆಗಿ ಅವ್ರು ಮಾತಾಡಿದ್ದು. ಅವ್ನು ನನ್ನ ಅಂತ ಹೇಳಿದ್ರೆ ಅವನು ವಿಶ್ವನಾಥ್ ಯಾರು? ಅವ್ನು ಊಹಿಸಿ. ಅವ್ನು ಯಾರು? ಅವ್ನ ಸೈಟ್ ಕೇಳಕ್ ಬಂದಿದ್ದ. ಅವನು ಅವನ ಮಗ ಇಬ್ರು ಬಂದಿದ್ರು. ಟೈಮ್ ಬಂದಾಗ ನಾನು ಮಾಡ್ತೀನಿ, ಅವನೊಬ್ನೆಲ್ಲ